ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕೂಡ JB ಎಕ್ಸ್ಪರ್ಟ್ ಸ್ಟಡಿ ವರ್ಡ್ ವಿಜಯಪುರಕ್ಕೆ ಸುಸ್ವಾಗತ. ನಾನು ಈಗಾಗಲೇ 2025-26 ಫಾರ್ಮೇಟಿವ್ ಅಸೆಸ್ಮೆಂಟ್ 1 SA1 ಕ್ವಶನ್ ಪೇಪರ್ಗಳನ್ನ ನಿಮಗೆ ನಾನು ಮಾಡಲ್ ಕೊಟ್ಟಿದ್ದೀನಿ. ಈಗ ಮಾಡಲ್ ಕ್ವಶನ್ ಪೇಪರ್ 2 ಅನ್ನು ಕೂಡ ನಿಮಗೆ ನಾನು ಕೊಡ್ತಾ ಇದ್ದೀನಿ. ಇದನ್ನು ದಯವಿಟ್ಟು ತಾವು ಯಾರಾದರೂ ಹೊಸಬರಾಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈಗ ನಿಮಗೆ ಬಹಳಷ್ಟು ಒಂದು ವಿವರವಾಗಿರ್ತಕ್ಕಂತಹ ಕ್ವಶನ್ ಪೇಪರ್ಗಳನ್ನ ತಮ್ಮ ಮುಂದೆ ತರ್ತಾ ಇದ್ದೀನಿ. ಅದಕ್ಕಾಗಿ ತಾವು ಒಂದು ಸಲ ನೋಡಿರಿ, ಪ್ರಾಕ್ಟೀಸ್ ಮಾಡಿರಿ. ನೋಡಿರಿ ಏನದ ಅಂತ ಕೇಳಿದ್ರೆ, 1ನೇ ಕ್ವಶನ್ನು, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾನೆ. ಇಲ್ಲಿ ನೀವು ಸೂಕ್ಷ್ಮವಾಗಿ ವಾಕ್ಯಗಳನ್ನ ಗಮನಿಸಬೇಕು. ಏನು ಗಮನಿಸಬೇಕು? ಹಿ ಬಾಟ್ ಅಂತಕ್ಕಂಥದ್ದು ಒಂದು ಸೆಂಟೆನ್ಸ್ ಇದೆ. ಇಲ್ಲಿ ಹಿ ಬಾಟ್ ಅಂತ ಕೇಳಿದ್ರೆ ಇದರ ಅರ್ಥ ಕ್ರಿಯಾಪದದ 2ನೇ ರೂಪ. ಹಾಗಾಗಿ ನೀವು ಇಲ್ಲಿ ಮಾಡಬೇಕು, ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ನೀವು ಡಿಡ್ಡನ್ನು ತಗೊಳ್ಳೇಬೇಕು. ಇದು ಪಾಸಿಟಿವ್ ಫಾರ್ಮ್ ಆಗ್ಯದ. ಅದಕ್ಕಾಗಿ ನೀವು ಇದನ್ನು ನೆಗೆಟಿವ್ ಫಾರ್ಮ್ ಮಾಡ್ಕೊಂಡ್ರೆ ಏನು ಬರುತ್ತಂದ್ರೆ ಡಿಡಂಟ್ ಹೀ ಅಂತ ಬರುತ್ತೆ. ದ ಎಕ್ಸಾಕ್ಟ್ ಆನ್ಸರ್ ಈಸ್ ಬಿ, ಡಿಡಂಟ್ ಹೀ ಅಂತ ಬರುತ್ತೆ. ಅದಕ್ಕಾಗಿ ಇದನ್ನು ಸರಿಯಾಗಿ ನೀವು ನೋಡ್ಕೋಬೇಕು ಮಕ್ಕಳೇ. ಓಕೆ, ನೆಕ್ಸ್ಟ್, ಐಡೆಂಟಿಫೈ ದ ಕರೆಕ್ಟ್ ಇನ್ಫಿನಿಟಿವ್ ಅಂತಕ್ಕಂಥದ್ದನ್ನು ನಾನು ಈಗಾಗಲೇ ಹೋದ ಸಲ ಅಥವಾ ಕಳೆದ ವಿಡಿಯೋದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದೆ. ಇನ್ಫಿನಿಟಿವ್ ಅಂತಕ್ಕಂಥದ್ದನ್ನು ಕೇಳಿದ್ರೆ ನೀವು ಆರಾಮಾಗಿ ಇದನ್ನು ಬಿಡಿಸಬಹುದು. 1 ಮಾರ್ಕ್ಸ್ ಫಿಕ್ಸ್ ನಿಮಗೆ. ಎಲ್ಲಿ ಕ್ರಿಯಾಪದ ಇದೆಯೋ ಅದ್ರ ಮುಂದ್ಗಡೆ 2 ಹಚ್ಚಿದ್ರೆ ಸಾಕು ನೀವು. ನೋಡಿರಿ, ಇಲ್ಲಿ ಏನು ಬಂದದ ಅಂತಂದ್ರೆ ಕ್ರಿಯಾಪದ ಇಲ್ಲಿ ಬಂದದ, ಅದ್ರ ಮುಂದ್ಗಡೆ 2 ಬೆಳೆಸಿದ್ರೆ ಸಾಕು. ಅದಕ್ಕಾಗಿ ಇಲ್ಲಿ ನಾಟ್ ಮಿಯರ್ಲಿ ಬಂದದ, ದ ಆರ್ಗನ್ಸ್ ಬಂದದ, ಆಪ್ಷನ್ ಸಿ ಇಸ್ ದ ಸ್ಟೇಟ್ ಬಂದದ, ಆಪ್ಷನ್ ಡಿ ಟು ಕ್ರಿಯೇಟ್ ಬಂದದ. ಅದಕ್ಕಾಗಿ ಕ್ರಿಯೇಟ್ ಮುಂದ್ಗಡೆ ನೀವೇನು ಬಳಸಾಕತ್ತೀರಿ? 2 ಅಂತ ಬಳಸಾಕತ್ತೀರಿ. ದ ಎಕ್ಸಾಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಟು ಕ್ರಿಯೇಟ್. ಓಕೆ ಮಕ್ಕಳೇ, ರೀಡ್ ದ ಕನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಬರುತ್ತೆ. ಬಹಳ ಅದ್ಭುತ. ಥ್ಯಾಂಕ್ ಯು ವೆರಿ ಮಚ್ ಅಂತಕ್ಕಂಥದ್ದನ್ನು ನೀವು ಇಲ್ಲಿ ಏನು ಅಂತಕ್ಕಂಥದ್ದನ್ನು ಎಕ್ಸ್ಪ್ರೆಸ್ಸಿಂಗ್ ಸಿಂಪತಿನೋ, ಎಕ್ಸ್ಪ್ರೆಸ್ಸಿಂಗ್ ಗ್ರೆಟಿಟ್ಯೂಡು, ಆಫರಿಂಗ್ ಹೆಲ್ಪು, ಸೀಕಿಂಗ್ ಹೆಲ್ಪು ಅನ್ನೋದನ್ನು ನೀವು ಸ್ವಲ್ಪ ನೋಡ್ಕೋಬೇಕು. ಅದಕ್ಕಾಗಿ ಇಲ್ಲಿ ಕೆಲವೊಂದಿಷ್ಟು ವಾಕ್ಯಗಳನ್ನ ನಾನು ಕೊಡ್ತಾ ಇದ್ದೀನಿ. ಅದಕ್ಕಾಗಿ ಇದನ್ನು ಥ್ಯಾಂಕ್ ಯು ವೆರಿ ಮಚ್ ಅಂದಾಗ ಇದರ ಆನ್ಸರ್ ಏನಾಗಿರುತ್ತಾ ಅಂತಂದ್ರೆ ಬಹಳ ಅದ್ಭುತ. ಒಂದು ಸಲ ನೋಡ್ರಿ, ಎಕ್ಸ್ಪ್ರೆಸ್ಸಿಂಗ್ ಗ್ರೆಟಿಟ್ಯೂಡ್, ನಮ್ಮ ಗ್ರೆಟಿಟ್ಯೂಡನ್ನು ನಾವೇನು ಮಾಡಾಕತ್ತೀವಿ? ಎಕ್ಸ್ಪ್ರೆಸ್ ಮಾಡಾಕತ್ತೀವಿ ಅಂತ ಅರ್ಥ ಆಗುತ್ತೆ ಮಕ್ಕಳೇ. ಸರಿ, ಹಾಗಾದರೆ ಮಕ್ಕಳೇ, ರೀಡ್ ದ ಗಿವನ್ ಕನ್ವರ್ಜೇಷನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಇಫ್ ಕ್ಲಾಸ್ ಅಂತ ಕೊಟ್ಟಾನ. ಇಲ್ಲಿ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಬಹಳ ಅದ್ಭುತವಾಗಿರ್ತಕ್ಕಂಥದ್ದನ್ನು ವಾಕ್ಯವನ್ನು ಹೇಳಿದ್ದೀನಿ ನಾನು. ಇಲ್ಲಿ ಏನಿದೆ ಅಂತಂದ್ರೆ, ಇಫ್ ಯು ಹ್ಯಾಡ್ ಗಾನ್ ಟು ದ ಸ್ಟೇಷನ್ ಆಟ್ 10 AM ಯು ಡ್ಯಾಶ್ ಮಿಸ್ಡ್ ದ ಟ್ರೈನ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಇಫ್ ಯು ಹ್ಯಾಡ್ ಬಂದಾಗ ನೀವು ಅದರ್ವೈಸ್ ಚಾಯ್ಸಿಂಗ್ ಇಲ್ಲಿ ನೀವೇನು ತೊಗೋಬಹುದು ಅಂತ ವುಡ್ ತೊಗೋಬಹುದು. ವುಡ್ ತೊಗೊಂಡಾಗ ನೆಗೆಟಿವ್ ಮೀನಿಂಗ್ ಅದನ್ನು ನೋಡ್ಕೋಬೇಕು. ಇಲ್ಲಿ ಇಫ್ ಯು ಹ್ಯಾಡ್ ಗಾನ್ ಟು ದ ಸ್ಟೇಷನ್ ಆಟ್ 10 AM, ನೀನು ಒಂದು ವೇಳೆ 10 ಗಂಟೆಗೆ ಅಲ್ಲಿ ಕರೆಕ್ಟ್ ಆಗಿದ್ರೆ ಈ ವುಡಂಟ್ ಮಿಸ್ ದ ಟ್ರೈನ್ ಅಂತ ಆಗತ್ತೆ. ಅದಕ್ಕಾಗಿ ಏನು ಬರುತ್ತೆ? ವುಡಂಟ್ ಹ್ಯಾವ್ ಅಂತ ಆನ್ಸರ್ ಬರುತ್ತೆ ಮಕ್ಕಳೇ. ಅದಕ್ಕಾಗಿ ಇದನ್ನು ಸರಿಯಾಗಿ ನೆನಪಿನಲ್ಲಿ ಇಟ್ಕೋಬೇಕು. ಏನು ಬರುತ್ತೆ ಇಲ್ಲಿ? ವುಡಂಟ್ ಹ್ಯಾವ್ ಅಂತಕ್ಕಂಥದ್ದು ಕಂಪಲ್ಸರಿ ಬರುತ್ತೆ. ಅದನ್ನು ಸ್ವಲ್ಪ ನೀವು ನೆನಪಿಟ್ಕೋಬೇಕು. ಇನ್ನು ನೆಕ್ಸ್ಟ್, ಡೂ ಆ್ಯಸ್ ದ ಡೈರೆಕ್ಟೆಡ್ ಅಂತ ಬರುತ್ತೆ. ಬ್ರಸ್ಟ್ ಆಫ್ ಫ್ಲವರ್ಸು ಅಥವಾ ಫೌಂಟೇನು, ಸ್ಲೀಪು, ಪೇನು ಅಂತಕ್ಕಂಥದ್ದು ನಿಮಗೆ ಕೊಟ್ಟಿರ್ತಾನೆ. ಅದಕ್ಕೆ ನೀವೇನು ಮಾಡಬೇಕಂದ್ರೆ ಬ್ರಸ್ಟ್ ಆಫ್ ಪೇನ್ ಅಂತಕ್ಕಂಥ ಆನ್ಸರನ್ನು ನೀವು ಮ್ಯಾಚಪ್ ಮಾಡಬೇಕು. ಓಕೆ, ಹಾಗಾದರೆ ಇಲ್ಲಿ ನೋಡ್ರಿ ಮಕ್ಕಳೇ, ವೆನ್ ಹೀ ಬಿ ಪ್ಲಸ್ ಸ್ಲೀಪ್ ಅಂತ ಬರ್ತಾ ಇದೆ. ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ವರ್ಬ್, ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಬ್ ಮಾಡಬೇಕು ಅಂತಂದ್ರೆ ಬಿ ಫಾರ್ಮ್ ಬಂದಾಗ ನಾವಿಲ್ಲಿ ಆ್ಯಮ್, ಈಸ್, ಆರನ್ನು ಬಳಸ್ಕೋಬಹುದು. ಇಲ್ಲ ಅಂತಾರೆ ಏನು ಬಳಸ್ಕೋಬಹುದು? ನಾವಿಲ್ಲಿ ವಾಸ್, ವರನ್ನು ಬಳಸಬಹುದು. ಹಾಗಾಗಿ ಇಲ್ಲಿ ಏನು ಕೊಟ್ಟಿದ್ದಾನೆ ಅಂತಂದರೆ ಸ್ವಾಮಿ ಸಾ ಅಂತ ಕೊಟ್ಟಿದ್ದಾನೆ. ಇಟ್ಸ್ ಆಲ್ಸೋ ಸಿಂಪಲ್ ಪಾಸ್ಟ್ ಟೆನ್ಸ್. ಅದಕ್ಕಾಗಿ ನೀವೇನು ಬಳಸಬೇಕು ಅಂತಂದರೆ ಇಲ್ಲಿ ವಾಸ್ ಸ್ಲೀಪಿಂಗ್ ಅಂತ ಬಳಸಬೇಕು ಮಕ್ಕಳೇ. ಏನು ಬಳಸಬೇಕು? ವಾಸ್ ಸ್ಲೀಪಿಂಗ್ ಅಂತ ಬಳಸಬೇಕು. ಈಗ ಆರ್ಟಿಕಲ್ಸ್ ಕೊಟ್ಟಿದ್ದಾನೆ. ನೆಹರು ಚೂಸ್ ಅಂಬೇಡ್ಕರ್ ವಾಸ್. ಪುಸ್ತಕವನ್ನು ನೋಡಿದರೆ ನಿಮ್ಗೆ ಅರ್ಥ ಆಗಿಬಿಡುತ್ತೆ. ಅಲ್ಲಿ ನೆಹರು ಚೂಸ್ ಅಂಬೇಡ್ಕರ್ ಆ್ಯಸ್ ದ ಫಸ್ಟ್ ಲಾ ಮಿನಿಸ್ಟರ್ ಅಂತ ಬರುತ್ತೆ ಮಕ್ಕಳೇ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸುಟೇಬಲ್ ಲಿಂಕರ್ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾನೆ. ಲಿಂಕರನ್ನು ಇಲ್ಲಿ ಏನು ಬಳಸ್ಬೇಕಂದ್ರೆ ಐ ಆರ್ಗ್ಯೂಡ್ ವಿತ್ ಹಿಮ್
ಡ್ಯಾಶ್ ಇಟ್ ವಾಸ್ ಯೂಸ್ಲೆಸ್ ಅಂತಕ್ಕಂಥದ್ದು. ನಾವಿಲ್ಲಿ ಹಲವಾರು ಬಾರಿ ಹೇಳಿದ್ದೀನಿ, ನಾವಿಲ್ಲಿ ಒಂದು ಸೆಂಟೆನ್ಸ್ ಪಾಸಿಟಿವ್ ಆಗಿತ್ತು, ಅದರ ಮುಂದಿನ ಸೆಂಟೆನ್ಸ್ ನೆಗೆಟಿವ್ ಆಗಿತ್ತು ಅಂತಂದ್ರೆ ನೋಡಿರ್ಬೇಕಾದ್ರೆ ಇಲ್ಲಿ ಒಂದು ಸ್ವಲ್ಪ ನೀವು ನೋಡಿದ್ದಾಗಿದ್ರೆ ಐ ಆರ್ಗ್ಯೂಡ್ ವಿತ್ ಹಿಮ್, ನಾನು ಅವನ ಜೊತೆ ಒಪ್ಕೊಂಡಿದ್ದೀನಿ, ಬಟ್ ಇಟ್ ವಾಸ್ ಯೂಸ್ಲೆಸ್, ಅದು ಯೂಸ್ಲೆಸ್ ಆಗಿಲ್ಲ ಅಂತಂದ್ರೆ ಒಂದು ಸೆಂಟೆನ್ಸ್ ನೆಗೆಟಿವ್ ಆಗಿರುತ್ತೆ, ಒಂದು ಸೆಂಟೆನ್ಸು ಪಾಸಿಟಿವ್ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ನಾವೇನು ಬಳಸಬೇಕು, ಕಂಪಲ್ಸರಿ ಯು ಹ್ಯಾವ್ ಟು ಯೂಸ್ ಬಟ್ ಅಂತಕ್ಕಂತಹ ಒಂದು ಸೆಂಟೆನ್ಸನ್ನು ನೀವು ಅಥವಾ ಒಂದು ಲಿಂಕರನ್ನು ನೀವು ಬಳಸಲೇಬೇಕು ಮಕ್ಕಳೇ. ಓಕೆ, ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಕ್ಸ್, ಸೂಟೇಬಲ್ ಪ್ರಿಪೋಸಿಷನ್ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾನೆ ಇಲ್ಲಿ. ಬಲೇಶ್ವರ್ ವಾಸ್ ಎ ಲಂಕಿ ಯಂಗ್ಸ್ಟರ್. ನೀವು ನೋಡಿರಿ ಎಲ್ಲಿಂದ ಅಂತಕ್ಕಂತಂದ್ರೆ ಫ್ರಾಮ್ ಮಿರ್ಜಾಪುರ್. ಹೌ ಟು ಯೂಸ್ ಫ್ರಾಮ್, ಪ್ರಿಪೋಸಿಷನ್ ಯಾವ್ದು ಬರುತ್ತಾ, ಫ್ರಾಮ್ ಅಂತ ಬರುತ್ತಾ, ಅದಕ್ಕೆ ನೀವು ಕರೆಕ್ಟಾಗಿ ನೋಡ್ಕೋಬೇಕು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ಫ್ರಾಮ್ ದ ವರ್ಡ್. ನೋಡ್ರಿ ಗಿವನ್ ಇನ್ ಬ್ರಾಕೆಟ್ ಅಂತ ಕೊಟ್ಟಿದ್ದಾನ, ಬ್ರಾಕೆಟ್ನಲ್ಲಿ ಕೊಟ್ಟಿರ್ತಕ್ಕಂತಹ ವರ್ಡಿಗೆ ನಾವು ಇದನ್ನು ಮಾಡಬೇಕು. ದೇರ್ ವಾಸ್ ಎ ಗ್ರೀಟ್ ಡೀಲ್ ಆಫ್ ಅಬೌಟ್ ರೇನ್ ಆ್ಯಂಡ್ ಹಿಸ್ ಫ್ಯಾಮ್ಲಿ ಅಂತಕ್ಕಂಥದ್ದನ್ನು ನೋಡ್ತಾರೆ. ಅವಾಗ ಅವರಿಬ್ಬರ ಮಧ್ಯೆ ಏನಾಗತ್ತೆ ಅಂತಂದ್ರೆ ಚರ್ಚೆ ಆಗತ್ತೆ. ಅದಕ್ಕೆ ಏನು ಬಳಸಬೇಕು ಅಂತಂದ್ರೆ ಕನ್ವರ್ಜೇಷನ್ ಅಂತ ಬಳಸಬೇಕು. ಅಲ್ಲಿ ಏನು ಬಳಸ್ತೀರಿ ಮಕ್ಕಳೇ, ಕನ್ವರ್ಜೇಷನ್ ಅಂತ ಬಳಸಬೇಕು. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾನೆ. ಈಗ ನೀವು ಬಹಳ ಇಂಪಾರ್ಟೆಂಟ್ ಇಲ್ಲಿ, ಬಾಬಾ ಸಾಹೇಬ್ ಕೇಮ್ ಟು ಬಿ ಗ್ರೇಟ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ದ ಲೈಫ್ ಆ್ಯಂಡ್ ವರ್ಕ್ ಆಫ್ ಮಹಾತ್ಮ ಫುಲೆ ಅಂತಕ್ಕಂಥದ್ದು ಕೊಟ್ಟಾಗ ನೀವು ನೋಡಬೇಕು ಮಕ್ಕಳೇ, ಯಾವುದೇ ಒಂದು ವಾಕ್ಯದಲ್ಲಿ ಇವತ್ತಿದೆ ಅಂತಲ್ಲ, ಯಾವುದೇ ಒಂದು ವಾಕ್ಯದಲ್ಲಿ ಎಲ್ವಾಯ್ ಪ್ರತ್ಯಯ ಇತ್ತು ಅಂತಂದ್ರೆ ಅದನ್ನು ನೀವು ಕಂಪಲ್ಸರಿ ಏನು ಮಾಡಬೇಕು ಅಂತಂದ್ರೆ ಎಡ್ವರ್ಬ್ ಅಂತ ಹಾಕಿ ಬಂದುಬಿಡಬೇಕು, ಯಾವುದೂ ವಿಚಾರ ಮಾಡಬಾರ್ದು. ಓಕೆ, ನೆಕ್ಸ್ಟ್ ಗಿವ್ ಒನ್ ವರ್ಡ್ ಆಫ್ ದ ಫಾಲೋವಿಂಗ್, ಒನ್ ಹೂ ಟ್ರಾವೆಲ್ಸ್ ಟು ವರ್ಕ್ ಪ್ಲೇಸ್ ಡೈಲಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಿದ್ದೀವಿ. ನಾನು ಈಗಾಗಲೇ ಹೋದ ಸಲ ಮಾಡೆಲ್ SA1 ಮಾಡೆಲ್ ನಂಬರ್ 1 ಕ್ವಶನ್ ಪೇಪರ್ದಲ್ಲಿ ಇದೇ ಸೇಮ್ ಸೆಂಟೆನ್ಸನ್ನು ತಗೊಂಡಿದ್ದೀನಿ. ಒನ್ ಹೂ ಟ್ರಾವೆಲ್ಸ್ ಟು ವರ್ಕ್ ಪ್ಲೇಸ್ ಡೈಲಿ ಅಂತಂದ್ರೆ ಇಟ್ಸ್ ಆಲ್ಸೋ ಗಿವ್ ಒನ್ ವರ್ಡ್ ಏನಾಗುತ್ತೆ ಅಂದ್ರೆ ಕಮ್ಯೂಟರ್ಸ್ ಅಂತ ಆಗುತ್ತೆ ಮಕ್ಕಳೇ. ಓಕೆ, ಫ್ರೇಮ್ ಎ ಕ್ವಶನ್ ಟು ಗೆಟ್ ಅಂಡರ್ಲೈನ್ಡ್ ವರ್ಡ್ ಆ್ಯಸ್ ಆನ್ಸರ್ ಅಂತ ಬರುತ್ತೆ. ದ ಟೀಚರ್ ಕಂಗ್ರ್ಯಾಚುಲೇಷನ್ ಸ್ವಾಮಿ ಬೈ ಪ್ಯಾಟಿಂಗ್ ದ ಬ್ಯಾಕ್ ಅಂತಕ್ಕಂಥದ್ದನ್ನು ಕೊಟ್ಟಾರ. ಇಲ್ಲಿ ಬಹಳ ಅದ್ಭುತ, ಹೌ ಡಿಡ್ ದ ಟೀಚರ್ಸ್ ಕಂಗ್ರ್ಯಾಚುಲೇಷನ್ ಸ್ವಾಮಿ ಅಂತ ಬೆಳೆಸಿದ್ರೆ ಸಾಕು. ಯಾಕಂದ್ರೆ ಕಂಗ್ರ್ಯಾಚುಲೇಟೆಡ್ ಅಂತಕ್ಕಂಥದ್ದು ಸಿಂಪಲ್ ಪಾಸ್ಟ್ ಆಗಿರೋದ್ರಿಂದ ಹೌ ಡಿಡ್ ದ ಟೀಚರ್ಸ್ ಕಂಗ್ರ್ಯಾಚುಲೇಷನ್ ಸ್ವಾಮಿ ಅಂತ ಕ್ವಶನ್ ಮಾರ್ಕ್ ಇಟ್ಟರೆ ಅದೇನಾಗುತ್ತೆ, ಪ್ರೇಮ್ ಕ್ವಶನ್ ಆಗುತ್ತೆ ಮಕ್ಕಳೇ. ಹಾಗಾದರೆ ಚೇಂಜ್ ಆಫ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ ಅಂತ ಕೊಟ್ಟಾನ. ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ನೀವು ಬಹಳಷ್ಟು ಚೆನ್ನಾಗಿ ಬಿಡಿಸ್ಬೋದು. ಏನಂತೇಳಂದ್ರೆ ಡಾನ್ ಅನ್ಸೆಲ್ಮೋ ವಾಸ್, ನೋಡ್ರಿ ಯಾವುದು ಅದು ಅಂತ ಕೇಳಿದ್ರೆ ಅಂತಂದ್ರೆ ಡಾನ್ ಅನ್ಸೆಲ್ಮೋ ವಾಸ್ ದ ಮೋಸ್ಟ್ ಜನರಸ್ ಪರ್ಸನ್ ಇನ್ ದ ವಿಲೇಜ್ ಅಂತ ಕೊಟ್ಟಾನ. ಹಾಗಾದ್ರೆ ಮಕ್ಕಳೇ ನಿಮ್ಗೆ ಗೊತ್ತಿದೆ ಇದು ಯಾವುದು ಅಂತ ಕೇಳಿದ್ರೆ ಇದು ಸೂಪರ್ಲೇಟಿವ್ ಡಿಗ್ರಿ. ಯು ಹ್ಯಾವ್ ಟು ಮೇಕ್ ಎ ಕಂಪ್ಯಾರಿಟಿವ್ ಡಿಗ್ರಿ. ನೀವೇನು ಮಾಡ್ತೀರಿ ಅಂತಂದ್ರೆ ಡಾನ್ ಅನ್ಸೆಲ್ಮೋ ವಾಸ್ ಮೋರ್ ಜನರಸ್ ದ್ಯಾನ್ ಎನಿ ಅದರ್ ಪರ್ಸನ್ ಇನ್ ದ ವಿಲೇಜ್ ಅಂತ ಬೆಳೆಸಿದ್ರೆ ಸಾಕು. ಅರ್ಥ ಆಗುತ್ತಾ? ಓಕೆ, ನೆಕ್ಸ್ಟ್ ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಅಂತ ಬರೆಸ್ತಾನೆ. ಬಹಳ ಇಂಪಾರ್ಟೆಂಟ್ ಇದು. ಐ ಆಮ್ ಕಂಪ್ಲೀಟಿಂಗ್ ಮೈ ಮ್ಯಾಥ್ಸ್ ಹೋಮ್ವರ್ಕ್. ನೀವು ಇದನ್ನು ಮಾತ್ರನೇ ಮಾಡಬೇಕು, ಬೆಳೆದನ್ನು ಮಾಡುವಂಗಿಲ್ಲ. ಅದಕ್ಕಾಗಿ ಕನ್ವರ್ಜೇಷನನ್ನು ನೀವು ಕಂಪ್ಲೀಟಾಗಿ ನೋಡ್ಕೋಬೇಕು. ಏನು ಅಂತ ನೋಡ್ಕೋಬೇಕು ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು. ದ್ಯಾಟ್ ನೋಡ್ರಿ, ದ್ಯಾಟ್ ಸಿ ವಾಸ್ ಕಂಪ್ಲೀಟಿಂಗ್ ಅಂತಕ್ಕಂಥದ್ದನ್ನು ನೀವು ತೊಗೋಬೇಕು. ದ್ಯಾಟ್ ಸಿ ವಾಸ್ ಕಂಪ್ಲೀಟಿಂಗ್ ಹರ್ ಹೋಮ್ವರ್ಕ್ ಅಂತದನ್ನು ತೊಗೊಂಡ್ರೆ ಸಾಕು. ಹರ್ ಮ್ಯಾಥ್ಸ್ ಹೋಮ್ವರ್ಕ್ ಅಂತ ತೊಗೊಂಡ್ರೆ ಸಾಕು. ದ್ಯಾಟ್ ಅಂತ ಬಳಸಬೇಕು ಅಂತಾರೆ ಸಿಂಪಲ್. ಇದು ಏನಾಗಿದೆ ಅಸರ್ಟಿವ್ ಸೆಂಟೆನ್ಸ್ನಲ್ಲಿ ನೀವು ಕಾಮಗಳನ್ನ ತೆಗಿಬೇಕಾದ್ರೆ ದ್ಯಾಟನ್ನು ಬಳಸಬೇಕು. ಆಯ್ ಬದಲಾಗಿ ನೀವೇನು ತೊಗೋಬೇಕು ಅಂತಂದ್ರೆ ಇಲ್ಲಿ ಹೀ ತೊಗೋಬೇಕು. ಆ್ಯಮ್ ಬದಲಾಗಿ ಏನು ತೊಗೋಬೇಕಂದ್ರೆ ವಾಸ್ ತೊಗೋಬೇಕು. ಕಂಪ್ಲೀಟಿಂಗ್ ನೋಡಿರಿ, ಕಂಪ್ಲೀಟಿಂಗ್ ಅಂತಕ್ಕಂಥದ್ದಲ್ಲಿ ಇರಲಿ ಮಾಯ್ ಅನ್ನೋದನ್ನು ಏನು ಮಾಡಬೇಕಲ್ಲಿ ಹರ್ ಅಂತಕ್ಕಂಥದ್ದನ್ನು ತೊಗೋಬೇಕು. ಅಷ್ಟು ತೊಗೊಂಡ್ರೆ ನಿಮಗೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಇನ್ನು ಪ್ಯಾಶ್ವೇಶ್ ಮಾಡೋದಂತೂ ಭಾಳ ಈಸಿ. ಏನು ಮಾಡ್ಯಾನ ಪ್ಯಾಸಿವೇಶ್ ಅಂತಂದ್ರೆ ದ ಡ್ರಾಫ್ಟಿಂಗ್ ಕಮಿಟಿ ಡ್ರಾಫ್ಟೆಡ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಕೊಟ್ಟಾನ. ಬಹಳ ಅದ್ಭುತ, ಬಹಳ ಈಸಿಯಾಗಿರ್ತಕ್ಕಂಥದ್ದು. ಇಲ್ಲೇನಾಗಿದೆ ಅಂತಂದ್ರೆ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಸ್ ಡ್ರಾಫ್ಟೆಡ್ ಬೈ ದ ಡ್ರಾಫ್ಟಿಂಗ್ ಕಮಿಟಿ ಅಂತ ತೊಗೊಂಡ್ರೆ ಇದು ಪ್ಯಾಸಿವೇಶ್ ಆಗುತ್ತೆ ಮಕ್ಕಳೇ. ಅದನ್ನು ಸರಿಯಾಗಿ ತಿಳ್ಕೊಂಡು ಮನನ ಮಾಡಿಕೊಂಡು ಇದನ್ನು ಬಿಡಿಸಬೇಕು. ಯಾಕಂದ್ರೆ ಫಸ್ಟಿಗೆ ಯು ಹ್ಯಾವ್ ಟು ಟೇಕ್ ಆಬ್ಜೆಕ್ಟ್ ತೊಗೋಬೇಕು. ದ ಕಾನ್ಸ್ಟಿಟ್ಯೂಷನ್ ಅಂತ ತೊಗೊಂಡ್ರಲ್ಲ, ತೊಗೊಂಡು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ತೊಗೋಬೇಕು. ಫಸ್ಟಿಗೆ ಏನು ಮಾಡ್ಬೇಕು ನೀವು, ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಫಸ್ಟ್ ತೊಗೊಂಡ್ರಿ. ಈಗ ಏನು ಮಾಡಬೇಕು, ವಾಸ್ ಅಂತ ತೊಗೋಬೇಕಿಲ್ಲ. ಯಾಕಂದರೆ ಡ್ರಾಫ್ಟೆಡ್ ಅಂತಕ್ಕಂಥದ್ದು ಸಿಂಪಲ್ ಪಾಸ್ಟ್ ಟೆನ್ಸ್. ವಾಸ್ ಡ್ರಾಫ್ಟೆಡ್ ಬೈ ದ ಡ್ರಾಫ್ಟಿಂಗ್ ಕಮಿಟಿ ಅಂತ ತೊಗೊಂಡ್ರೆ ಕರೆಕ್ಟು. ಅದಕ್ಕಾಗಿ ಅದನ್ನು ಸರಿಯಾಗಿ ನೋಡ್ಕೋಬೇಕು ಏನಾಗಿದೆ
ಎಷ್ಟಿದಾಗಿದೆ ಅಂತಕ್ಕಂಥದ್ದು ನೋಡ್ಕೋಬೇಕು. ಇನ್ನು 17ನೇ ಕ್ವಶನ್, ದೇರ್ ವಾಸ್ ನಥಿಂಗ್ ವಿ ಕುಡ್ ಡೂ ಲೀಗಲ್ ವಿ ಓನ್ಡ್ ದ ಟ್ರೀಸ್ ಆ್ಯಂಡ್ ದ ಓಲ್ಡ್ ಮ್ಯಾನ್ ಹ್ಯಾಡ್ ಬಿನ್ ಸೋ ಜನರಸ್ ರೆಫ್ಯೂಸಿಂಗ್ ವಾಟ್ ಅಮೌಂಟೆಡ್ ಟು ಎ ಫಾರ್ಚ್ಯೂನ್ ಫಾರ್ ಹಿಮ್ ಅಂತಕ್ಕಂಥದ್ದನ್ನು ಕೊಟ್ಟಾನ. ಮಕ್ಕಳೇ, ಇಲ್ಲಿ ಕರೆಕ್ಟಾಗಿ ನೀವೇನು ಬಿಡಿಸ್ಬೇಕು ಅನ್ನೋದನ್ನು ತಿಳ್ಕೊಂಡ್ರೆ ಸಾಕು. ಒಂದನೇದಾಗಿ ನೀವೇನಪ್ಪ ಅಂತಂದ್ರೆ ಇಲ್ಲಿ ಏನು ಮಿಸ್ಟೇಕ್ ಆಗ್ಯದ ಅಂತ ಕೇಳಿದ್ರೆ ಬಟ್ ಅಂತಕ್ಕಂಥದ್ದನ್ನು ತಗೋಬೇಕು. ಅರ್ಥ ಆಯ್ತಲ್ಲ? ಬಟ್ಟನ್ನು ಬಳಸಿದ್ರೆ ಕರೆಕ್ಟ್. ಕಂಜೆಕ್ಷನ್ ಏನು ಬಳಸಬೇಕಿಲ್ಲ ಅಂತಂದ್ರೆ ಬಟ್ ಅಂತ ಬಳಸಬೇಕು. ಅರ್ಥ ಆಯ್ತಲ್ಲ? ಕಂಜೆಕ್ಷನ್ ಯಾವ್ದು ಕರೆಕ್ಟ್ ಆಗಬೇಕಂದ್ರೆ ನೋಡ್ರಿ ಒಂದು ನಿಮಿಷ, ದೇರ್ ವಾಸ್ ನಥಿಂಗ್ ವಿ ಕುಡ್ ಡೂ ಲೀಗಲ್ ವಿ ಓನ್ ದ ಟ್ರೀಸ್ ಬಟ್ ದ ಓಲ್ಡ್ ಮ್ಯಾನ್ ಹ್ಯಾಡ್ ಬೀನ್ ಸೋ ಜನರಸ್ ಅಂತಕ್ಕಂಥದ್ದನ್ನು ತಗೋಬೇಕು. ಎಡ್ವರ್ಬೆಲ್ ಮಿಸ್ಟೇಕ್ ಏನಾಗಿದೆ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಾಗತ್ತಾ? ಎಡ್ವರ್ಬೆಲ್ ಮಿಸ್ಟೇಕ್ ಏನಾಗಿದೆ ಅಂತ ಕೇಳಿದ್ರೆ ನಿಮ್ಗೆ ಆಟೋಮೆಟಿಕಲಿ ಗೊತ್ತಾಗ್ಬಿಡತ್ತೆ. ಇಲ್ಲಿ ಎಲ್ ವೈ ಪ್ರತ್ಯಯವನ್ನು ಹಚ್ಚಬೇಕು. ಲೀಗಲಿ ಅಂತ ಬರಬೇಕು. ಏನಂತ ಬರಬೇಕದು? ಲೀಗಲಿ ಅಂತ. ಇಲ್ಲಿ ಎಲ್ ವೈ ಪ್ರತ್ಯಯವನ್ನು ಅದಕ್ಕೆ ಹಚ್ಚಬೇಕು. ಲೀಗಲ್ಗೆ ಏನು ಮಾಡಬೇಕು ಅಂದ್ರೆ ಎಲ್ ವೈ ಪ್ರತ್ಯಯವನ್ನು ಹಚ್ಚಿದ್ರೆ ಅದು ಏನಾಗತ್ತಂದ್ರೆ ಎಡ್ವರ್ಬೆಲ್ ಮಿಸ್ಟೇಕ್ ಆಗುತ್ತೆ ಮಕ್ಕಳೇ. ಇಷ್ಟನ್ನು ನೀವು ಸರಿಯಾಗಿ ನೋಡ್ಕೋಬೇಕು. ದೆನ್ ಏನಪ್ಪ ಅಂತಂದ್ರೆ ಕ್ವಶನ್ಸ್ಗಳು, ವೈ ಆರ್ ಕಂಗ್ರಾಚುಲೇಷನ್ಸ್ ಶೋಡ್ ಆನ್ ಸ್ವಾಮಿ ಅಂತಕ್ಕಂಥದ್ದನ್ನು ನಾನು ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದಿಲ್ಲ. ಅದರಲ್ಲಿ ನೋಡ್ರಿ, ಹೌ ಕ್ಯಾನ್ ಯು ಸೇ ದ್ಯಾಟ್ ಬಲೇಶ್ವರ ಹ್ಯಾಡ್ ಗುಡ್ ಮೆಮ್ರಿ ಅಂತಕ್ಕಂಥದ್ದು. ಯಾಕಂದ್ರೆ ರೋಮ ಹೇಳಿರ್ತಕ್ಕಂತಹ ಆ ಒಂದು ನಂಬರನ್ನು, ಸೆಲ್ಫೋನ್ ನಂಬರನ್ನು, ದಿನೇಶನ ಸೆಲ್ಫೋನ್ ನಂಬರನ್ನು ಆಟೋಮೆಟಿಕ್ಕಾಗಿ ನೆನಪಿಟ್ಟಿರ್ತಕ್ಕಂತಹ ಬಲೇಶ್ವರನಿಗೆ ನಾವೇನು ಕರಿತೀವಿ ಅಂದ್ರೆ ಬಲೇಶ್ವರ ಹ್ಯಾಡ್ ಎ ಗುಡ್ ಮೆಮ್ರಿ ಅಂತಕ್ಕಂಥದ್ದು ನಾವಿಲ್ಲಿ ಹೇಳ್ಬೋದು. ವಾಟ್ ಮೇಕ್ಸ್ ಯು ಥಿಂಕ್ ಡಾನ್ ಅನ್ಸೆಲ್ಮ ವಾಸ್ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಅಂತಕ್ಕಂಥದ್ದನ್ನು ನಾನು ಈಗಾಗಲೇ ಅನೇಕ ಬಾರಿ ಕ್ವಶನ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಹೋದ ವಿಡಿಯೋದಲ್ಲೂ ಕೂಡ ಕೊಟ್ಟಿದ್ದೀನಿ, ಇದನ್ನು ನೋಡಿರಿ. ಹೌ ಡು ಯು ಸೇ ದ್ಯಾಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ಎ ಗ್ರಾಸಿಯಸ್ ರೀಡರ್ ಅಂತಕ್ಕಂಥದ್ದು ಇದನ್ನು ಕೂಡ ಕೊಟ್ಟಿದ್ದೀನಿ. ಇದರ ಅರ್ಥ ಏನಂತಂದ್ರೆ ಇಲ್ಲಿ ಎರಡೇ 2000 ಬುಕ್ಸ್ ಏನಪ್ಪ ಅಂದ್ರೆ ನ್ಯೂಯಾರ್ಕ್ನಲ್ಲಿ ತರ್ತಾರೆ, ಆಮೇಲೆ 32 ಬಾಕ್ಸ್ ಅಂತಕ್ಕಂಥದ್ದನ್ನು ಲಂಡನ್ನಲ್ಲಿ ಪುಸ್ತಕಗಳನ್ನ ತರ್ತಾರೆ ಅಂತಕ್ಕಂಥದ್ದನ್ನು ನೋಡಿದ್ರೆ ಕೀವರ್ಡ್ಸ್ಗಳನ್ನ ನಾವು ಬಳಸಿದ್ರೆ ಸಕ್ಸಸ್ ಆಗ್ತೀವಿ ಅಂತಕ್ಕಂಥದ್ದನ್ನು. ವಾಟ್ ಆ್ಯಕ್ಟಿವಿಟೀಸ್ ಡೂ ಮೆನ್ ಆನ್ ದ ಲ್ಯಾಂಡ್, ಭೂಮಿ ಮೇಲೆ ಏನೇನು ಚಟುವಟಿಕೆ ಮಾಡ್ತೀವಿ. ವೈ ಡಿಡ್ ಮೋಹನ್ ಹೀಸ್ ಫ್ರೆಂಡ್ಸ್ ಹ್ಯಾವ್ ಎ ಪೀಸ್ಫುಲ್ ಪ್ರೊಸೆಷನ್ ಅಂತಕ್ಕಂಥದ್ದು. ಅಥವಾ ಡಿಕ್ಕಿ ಡಾಲ್ಮನ್ ಬಗ್ಗೆ ಒಂದು ಕ್ವಶನ್ ಗ್ಯಾರಂಟಿ ಕೇಳ್ತಾರೆ ಮಕ್ಕಳೇ. ಹೌ ವಾಸ್ ಸ್ಟೂಡೆಂಟ್ಸ್ ಮಾರ್ಚಿಂಗ್ ಆನ್ ಯೂಶುವಲ್ ಮಾರ್ಚ್ ಅಂತೂ ಕೂಡ ಯಾವ ರೀತಿ ಮಕ್ಕಳು ಅಲ್ಲಿ ಇದನ್ನು ಮಾಡ್ತಿದ್ದೀವಿ, ಮಾರ್ಚ್ ಮಾಡ್ತಿದ್ವಿ ಅಂತಕ್ಕಂಥದ್ದು. ಹೌ ಡಿಕ್ಕಿ ಡಾಲ್ಮಾ ಪ್ರಿಪೇರ್ ಹರ್ ಸೆಲ್ಫ್ ಫಾರ್ ಹರ್ ವೆಂಚರ್ ಅಂತಕ್ಕಂಥದ್ದು. ಇದು ಕೂಡ ಆನ್ಸರ್ ನಾನು ಈಗಾಗಲೇ ಕೊಟ್ಟಿದ್ದೀನಿ. ಇವು ಆನ್ಸರ್ಗಳನ್ನ ನೋಡ್ಕೊಳ್ರಿ ಮಕ್ಕಳೇ. ಸ್ವಾಮೀಸ್ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಹಿ ವಾಸ್ ಲೈಯಿಂಗ್ ಅಂಡರ್ ದ ಬೆಂಚ್ ಅಂತಕ್ಕಂಥದ್ದು. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು ಕೂಡ ನೀವೇನು ಮಾಡಬೇಕು ಅಂತಂದ್ರೆ ಸ್ವಲ್ಪ ಆನ್ಸರ್ನ ನೋಡಬೇಕು. ಹೌ ಡಸ್ ಪೊಯೆಟ್ ವಿ ಕೆ ಗೋಕಾಕ್ ವಾಂಟ್ ಟು ಪ್ರೈಸ್ ಮದರ್ ಇಂಡಿಯಾ ಅಂತಕ್ಕಂಥದ್ದು ಕೂಡ ಕೊಟ್ಟಿದ್ದಾನೆ. ಇಲ್ಲಿ ಎಕ್ಸ್ಟ್ರಾಸ್ಗಳನ್ನ ಸ್ವಲ್ಪ ನೋಡ್ತಾ ಇದ್ದೀನಿ ಮಕ್ಕಳೇ. ಎಕ್ಸ್ಟ್ರಾಸ್ಗಳು ನೋಡಿಬಿಟ್ಟು ನೆಕ್ಸ್ಟ್ ಏನಪ್ಪ ಅಂದ್ರೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮಗೇನಾದರೂ ಹೇಳ್ತೀನಿ ವಿಶೇಷ ಮಾಹಿತಿಯನ್ನು. ಲೀವ್ ಅಲೋನ್ ಸ್ಟ್ರೆಂಗ್ ಕ್ಯಾನ್ ಯು ಪ್ರೂವ್ ದ್ಯಾಟ್ ವಿ ಹ್ಯಾವ್ ಕರೇಜ್ ಅಂತಕ್ಕಂಥದ್ದನ್ನು ಹೂ ಪೋಸ್ಡ್ ದಿಸ್ ಚಾಲೆಂಜ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕೇಳಿದಾಗ ಸ್ವಾಮೀಸ್ ಫಾದರ್ ಅಂತ ಅನ್ಬೋದು. ಓಕೆ, ಇಲ್ಲಿ ನೋಡ್ರಿ ನೆಕ್ಸ್ಟ್ ಮತ್ತೆ ಹೌ ಡಿಡ್ ಸ್ಪೀಕರ್ ವಾಂಟ್ ಟು ಯು ಟು ಪ್ರೂವ್ ಹೀಸ್ ಕರೇಜ್ ಅಂತ ಕೇಳಿದ್ರೆ ಬೈ ಸ್ಲೀಪಿಂಗ್ ಅಲೋನ್ ಇನ್ ದ ಆಫೀಸ್ ರೂಮ್ ಅಂತ ಹೇಳ್ಬೋದು ಮಕ್ಕಳೇ. ವಾಟ್ ವಾಸ್ ದ ವ್ಯೂ ಆಫ್ ಸ್ಪೀಕರ್ ರಿಗಾರ್ಡಿಂಗ್ ಕರೇಜ್ ಅಂತಂದ್ರೆ ಅಲ್ಲಿ ಏಜ್ ಆ್ಯಂಡ್ ಸ್ಟ್ರೆಂಗ್ತ್ ಆರ್ ನಾಟ್ ಇಂಪಾರ್ಟೆಂಟ್, ಕರೇಜ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತಕ್ಕಂಥದ್ದನ್ನು ಸ್ವಾಮೀಸ್ ಫಾದರ್ ಬಹಳಷ್ಟು ಹೇಳ್ತಾರೆ. ಸ್ವಾಮಿ ಏನು ಹೇಳ್ತಾನೆ ಅಂತಂದ್ರೆ ಸ್ಟ್ರೆಂಗ್ತ್ ಆ್ಯಂಡ್ ಏಜ್ ಆರ್ ಇಂಪಾರ್ಟೆಂಟ್ ಹೇಳ್ತಾನೆ. ಸ್ವಾಮೀಸ್ ಫಾದರ್ ಸ್ಟ್ರೆಂಗ್ತ್ ಆ್ಯಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್ ರ್ಯಾದರ್ ದೆನ್ ಕರೇಜ್ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಹೇಳ್ಬೋದು. ಟೇಕ್ ದ ಗರ್ಲ್ ಟು ಅರೋಲಿ ಅಂತಕ್ಕಂಥದ್ದು. ಹೂ ಸೇಡ್ ಅಬೋವ್ ವರ್ಡ್ಸ್ ಅಂತಕ್ಕಂಥದ್ದು ಅಂತ ಹೇಳಿದರೆ ದ ಕಾಫ್, ಅಲ್ಲಿ ಪೊಲೀಸ್ ಬಂದು ಹೇಳಿದ. ಹೂ ಡಿಡ್ ಹಿ ಗಿವ್ ಸಜೆಷನ್ ಟು, ಯಾರಿಗೆ ಕೊಟ್ಟ ಅಂದ್ರೆ ಬಲೇಶ್ವರ ಮಿಶ್ರನಿಗೆ. ವೈ ಡಿಡ್ ಹಿ ಸೇ ಸೊ, ಹಂಗಾರೆ ಅವ ಹೇಳ್ತಾನೆ ಅಂತಂದ್ರೆ ಆ್ಯಸ್ ದೇರ್ ವಾಸ್ ಎ ಹಾಸ್ಪಿಟಲ್ ಅಂತ ಹೇಳ್ತಾನೆ. ಇಲ್ಲಿ ಸಮೀಪದಲ್ಲಿ ಒಂದು ಹಾಸ್ಪಿಟಲ್ ಇದೆ ಅಂತಕ್ಕಂಥದ್ದನ್ನು ಬಲೇಶ್ವರ ಹೇಳ್ತಾನೆ. ದೀಸ್ ಅಮೇರಿಕನ್ಸ್ ಆರ್ ಬೋನಾಜೆಂಟೆ ಅಂತಂದ್ರೆ ದೀಸ್ ಅಮೇರಿಕನ್ಸ್ ಆರ್ ಗುಡ್ ಫ್ರೆಂಡ್ಸ್ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾರೆ. ಹೂ ಸೇಡ್ ದೀಸ್ ವರ್ಡ್ಸ್ ಅಂತಂದ್ರೆ ಯಾರು ಹೇಳ್ತಾರೆ? ಅದು ಆಥರ್ ಅಂತ ಹೇಳ್ತಾನೆ. ಹೂ ವಾಸ್ ಇಟ್ ಸೇ ಟು, ಯಾರಿಗೆ ಹೇಳ್ತಾನೆ ಅಂತಂದ್ರೆ ಡಾನ್ ಅನ್ಸೆಲ್ಮಗ. ವಾಟ್ ಈಸ್ ದ ಮೀನಿಂಗ್ ಆಫ್ ಬೋನಾಜೆಂಟೆ ಅಂತಂದ್ರೆ ಗುಡ್ ಪೀಪಲ್ ಅಂತಕ್ಕಂಥದ್ದನ್ನು. ವಾಟ್ ಸಾಂಗ್ ಶಾಲ್ ಐ ಸಿಂಗ್ ಆಫ್ ಯು ಮೈ ಮದರ್, ಇದು ಭಾಳಷ್ಟು ಇಂಪಾರ್ಟೆಂಟ್. ಯಾಕಂದರೆ ಇದನ್ನು ನಾನು ಮಾಡಲ್ ಕ್ವಶನ್ ಪೇಪರ್ 2ದಲ್ಲೂ ಕೂಡ ಕೊಡಕತ್ತಿದ್ದೀನಿ. ಹೂ ಡಸ್ ಐ ರೆಫರ್ ಟು, ಐ ಅಂದರೆ ಇಲ್ಲಿ ಯಾರಿಗೆ ಹೋಲಿಸಲಾಗಿದೆ ಅಂತಂದ್ರೆ ಪೊಯೆಟ್ ಅಂತಕ್ಕಂಥದ್ದು. ಹೂ ಈಸ್ ದ ಮದರ್ ಹಿಯರ್ ಅಂತಂದ್ರೆ ದ ಮದರ್ ಇಂಡಿಯಾ ಅಂತ ಹೇಳ್ಬೋದು. ಇನ್ನು ವಾಟ್ ಟೈಪ್ ಆಫ್ ಸಾಂಗ್ ಡಸ್ ದ ಪೊಯೆಟ್ ವಿಶ್ ಟು ಸಿಂಗ್ ಅಂತ ಕೇಳಿದ್ರೆ ದ ಪ್ರೈಸ್ ಆಫ್ ಮದರ್ ಇಂಡಿಯಾ ಅಂತೇಳಿ ಫ್ರೇಜಿಂಗ್ ಅಂತಕ್ಕಂಥದ್ದನ್ನು ಹೊಗಳಿ ಹಾಡ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ದಲ್ಲಿ ಗ್ರಾಮರನ್ನು ಅಷ್ಟೇ ಡಿಸ್ಕಸ್ ಮಾಡ್ತೀನಿ ಮಕ್ಕಳು. ಯಾವುದಂತ ಕೇಳಿದ್ರೆ ಡೆವಲಪಿಂಗ್ ಸ್ಟೋರಿ ಆಗಿರ್ಬೋದು, ಪ್ರೊಫೈಲ್ ರೈಟಿಂಗ್ ಆಗಿರ್ಬೋದು, ಪ್ಯಾರಾಗ್ರಾಫ್ ಆಗಿರ್ಬೋದು, ಲೆಟರ್ ರೈಟಿಂಗ್ ಆಗಿರ್ಬೋದು, ಎಸ್ಸೆ ಆಗಿರ್ಬೋದು, ಇವುಗಳನ್ನ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಮಾಡ್ತಾಯಿದ್ದೀನಿ. ದಯವಿಟ್ಟು ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ರಿ,
ಕಮೆಂಟ್ಸ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಕತ್ತೀನಿ. ಈಗಾಗಲೇ ಅನೇಕ ಬಾರಿ ಒಂದು ವಿಡಿಯೋವನ್ನು ಕೊಟ್ಟಿದ್ದೀನಿ. ತಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ. ಎಕ್ಸಾಮ್ ಪರ್ಪಸ್ ವೆರಿ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳದಾವು, ಇವುಗಳನ್ನ ಪ್ರಾಕ್ಟೀಸ್ ಮಾಡಿರಿ. ಆರಾಮಾಗಿ ಏನಪ್ಪ ಅಂದರೆ ನೀವು SA1 ಎಕ್ಸಾಮ್ದಲ್ಲಿ ಅತಿ ಸ್ಕೋರನ್ನು ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಇಲ್ಲಿ ಈ ವಿಡಿಯೋವನ್ನು ದಯವಿಟ್ಟು ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೆಲ್ಲರಿಗೂ ಕೂಡ.